ಪರಮಪೂಜ್ಯ ಧ್ಯಾನ ಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದ ಚರಣಗಳಲ್ಲಿ ನಮಿಸುತ್ತ, ಈ ಬದುಕಿನಾಗ ನಾವು ಅಂದುಕೊಂಡದ್ದೆಲ್ಲ ಆಗಬೇಕಂತೇನಿಲ್ಲ. ಹಾಗಂತ ಆಗದಿದ್ದರೂ ಮತ್ತೆ ಹೊಸ ಗುರಿಗಳನ್ನು ಇಟ್ಕೊಂಡು ಮತ್ತು ಆ ಗುರಿ ಸಾಧನೆಗೆ ಪ್ರಯತ್ನ ಮಾಡ್ತೇವೆ. ಕೊನೆಗೆ ಒಂದು ದಿನ ಗೆದ್ದೇ ಬಿಡ್ತೇವೆ. ಆ ಗೆಲುವಿನ ಹಾದಿ ಸುಗಮವಾಗಿರಂಗಿಲ್ಲ ಅಂತ ಸತ್ಯ ನಮಗೆ ಅರಿವಿರಬೇಕು. ಗೆಲುವಿನ ಹಾದಿಯೊಳಗೆ ಸೋಲು ನೋವು ಸಾಮಾನ್ಯ. ಇವತ್ತು ಸ್ಪರ್ಧಾತ್ಮಕ ಯುಗ ಅದ. ಅದಕ್ಕೆ ಗೆಲುವು ಪಡೆಯುವುದು ನಮ್ಮಂತೆಯೇ ಲಕ್ಷಾಂತರ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಈ ಸ್ಪರ್ಧೆಯೊಳಗೆ ಗೆಲುವು ಕೆಲವರಿಗೆ ಮಾತ್ರ ಸಿಗ್ತದೆ. ಇನ್ನು ಉಳಿದವರು ಸೋಲ್ತಾರೆ, ಅದು ಸಹಜ. ಹಾಗಂತ ಒಂದು ಸಾರಿ ಗೆದ್ದವರು ಪದೇ ಪದೇ ಅವರೇ ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಗೆಲುವು ಚಂಚಲೆ. ಅದು ಒಂದು ಸಾರಿ ಒಬ್ಬರಿಗೆ ದೊರೆತರೆ ಮತ್ತೊಂದು ಸಾರಿ ಮತ್ತವ್ರಿಗೆ ಸಿಗ್ತದೆ. ಹಾಗಂತ ಗೆದ್ದವರು ಹಿಗ್ಗಬಾರ್ದು, ಸೋತವರು ಕುಗ್ಗಬಾರ್ದು. ಸೋಲು ಗೆಲುವು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋ ಭಾವ ನಮಗಿರಬೇಕು. ಸೋಲನ್ನು ಕೂಡ ಮುಕ್ತವಾಗಿ ಸ್ವೀಕರಿಸುವ ಗುಣ ಬೆಳೆಸ್ಕೊಳ್ಬೇಕು. ಸೋತಾಗ ಖಿನ್ನತೆ ಒಳಗಾಗದೆ, ಅತಿಯಾದ ಬೇಸರ ಮಾಡಿಕೊಳ್ಳದೆ, ಸೋಲಿಗೆ ಕಾರಣ ತಿಳಿಯುವ ವ್ಯವಧಾನ ಬಹಳ ಮುಖ್ಯ. ನಮಗಿಂತಲೂ ಸಮರ್ಥರಿಗೆ ಗೆಲುವು ಸಿಕ್ಕಾಗ ಅದನ್ನು ಒಪ್ಪಿಕೊಂಡು ಅವರನ್ನ ಅಭಿನಂದಿಸುವ ವಿಶಾಲ ಗುಣ ನಮ್ಮದಾಗಿರಬೇಕು. ಜೊತೆಗೆ ನಮ್ಮ ಸೋಲಿಗೆ ಕಾರಣಗಳನ್ನು ತಿಳಿಯಬೇಕು. ಪ್ರಯತ್ನದ ಕೊರತೆ, ಅತಿಯಾದ ಆತ್ಮವಿಶ್ವಾಸ, ಎದುರಾಳಿಯ ಸಾಮರ್ಥ್ಯದ ಬಗ್ಗೆ ಅರಿವು ಇಲ್ಲದಿರುವುದು ಇತ್ಯಾದಿ ಈ ಕಾರಣಗಳಿಂದ ಸೋಲ್ತೇವೆ. ಇದನ್ನು ಅರಿತು ಮುನ್ನಡೆಯಬೇಕು. ಸದಾ ಗೆಲುವು ಆವಾಗ ಸತತ ಪ್ರಯತ್ನದಿಂದ ನಮ್ಮದಾಗ್ತದೆ.